ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜುಲೈ ತಿಂಗಳಲ್ಲಿ ಬರ್ತಕ್ಕಂತಹ ವಿಶೇಷವಾದ ದಿನಗಳು ಯಾವ್ದು, ನೀವು ಯಾವ ಪೂಜೆ ಪುನಸ್ಕಾರಗಳನ್ನ ಈ ತಿಂಗಳು ಮಾಡಿಕೊಳ್ಳೋದ್ರಿಂದ ನಿಮಗೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗುತ್ತೆ ಮತ್ತು ಬದಲಾವಣೆಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಜುಲೈನ ಸಂಪೂರ್ಣವಾದ ವಿಶೇಷತೆ ಮತ್ತು ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರತಕ್ಕಂತಹ ಬೆಲ್ ಐಕಾನ್ ನ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಜುಲೈನ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೆಯೇ ನಿಮಗೆ ತುಂಬಾ ಅತ್ಯಂತ ಸಮೀಪವಾಗತಕ್ಕಂತಹ ತಿಂಗಳು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ತುಂಬಾ ವಿಶೇಷವಾದಂತಹ ದಿನಗಳನ್ನ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಏನಪ್ಪಾ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ದಿನಗಳನ್ನ ನಮ್ಗೆ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ, ನೋಡಿ, ಜುಲೈ 3ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮೊದಲನೇದಾಗಿ ಸಂಕಷ್ಟಹರ ಚತುರ್ಥಿ. ಅದಾದ ನಂತರದಲ್ಲಿ 10ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಬುಧ ಜಯಂತಿ. 11ನೇ ತಾರೀಕು 7ನೇ ತಿಂಗಳು 2026 ಶನಿವಾರದ ದಿವಸ ಆರ್ಯಮಾನ ವೈಷ್ಣವೈಕಾದಶಿ ಇರುವಂಥದ್ದು. ಮತ್ತು 13ನೇ ತಾರೀಕು 7ನೇ ತಿಂಗಳು 2026 ಮಾಸ ಶಿವರಾತ್ರಿ ಇದೆ. ಮತ್ತು 14ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇನ್ನು 15ನೇ ತಾರೀಕು ನಿಮಗೆ ಚಂದ್ರ ದರ್ಶನವಾಗ್ತದೆ. ಇನ್ನು 17ನೇ ತಾರೀಕಿನಿಂದ ವಿಶೇಷವಾಗಿ ಉತ್ತರಾಯಣದ ಪುಣ್ಯಕಾಲವು ಮುಗಿದು ದಕ್ಷಿಣಾಯನದ ಪುಣ್ಯಕಾಲ ಶುರುವಾಗ್ತಕ್ಕಂಥ ದಿವಸ. ಅಲ್ಲಿಂದ ತಮಸ್ಸು ಅಂದ್ರೆ ಕತ್ತಲೆಯು ಜಾಸ್ತಿ ಆಗ್ತಾ ಹೋಗುತ್ತೆ, ಬೆಳಕಿನ ಅವಧಿಯು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ದಕ್ಷಿಣಾಯನದ ಪುಣ್ಯಕಾಲ, ಅದ್ರ ಜೊತೆಗೆ ಅವತ್ತು ಆಷಾಢದ ಶುಕ್ರವಾರ ಬೇರೆ ಇರೋದ್ರಿಂದ ನಿಮಗೆ ಆಡಿ ಶುಕ್ರವಾರದ ಪೂಜೆ, ಮಹಾಲಕ್ಷ್ಮಿ ಪೂಜೆ ಶುರುವಾಗ್ತಕ್ಕಂತಹ ಮೊದಲನೇ ದಿವಸ. ಇನ್ನು 24ನೇ ತಾರೀಕಿಗೆ ಆಡಿ ಶುಕ್ರವಾರದ 2ನೇ ಲಕ್ಷ್ಮಿ ಪೂಜೆ ಇರ್ತಕ್ಕಂತಹದ್ದು. ಅದೇ ರೀತಿಯಾಗಿ 29ನೇ ತಾರೀಕು 7ನೇ ತಿಂಗಳು 2026ಕ್ಕೆ ವಿಶೇಷವಾಗಿ ಗುರುಪೌರ್ಣಮಿ ಇರ್ತಕ್ಕಂತಹದ್ದು. ನೋಡಿ, ಗುರುಪೌರ್ಣಮಿ ಅಂತ ಹೇಳ್ತಾ ಇದ್ದ ಹಾಗೆ ಗುರುಗಳನ್ನ, ವ್ಯಾಸರನ್ನ ಆರಾಧನೆ ಮಾಡ್ಬೇಕಾಗಿರ್ತಕ್ಕಂಥ ದಿವಸ. ಆದ್ರೆ ಇವತ್ತು ಬೇರೆ ಬೇರೆ ರೀತಿಯಾಗಿ ಅದೆಲ್ಲ ಕನ್ವರ್ಟ್ ಆಗೋಗ್ಬಿಟ್ಟಿದೆ. ಕಂಡದ್ದನ್ನೆಲ್ಲ ಮಾಡುವಂತಹದ್ದಾಗೋಗಿದೆ. ಖಂಡಿತವಾಗಿಯೂ ಯಾರು ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಗುರುಪೌರ್ಣಮಿ ವ್ಯಾಸರಾಯರಿಗೋಸ್ಕರವೇ ಇರ್ತಕ್ಕಂಥದ್ದು, ವೇದವ್ಯಾಸರ ಉಪಾಸನೆಗಂತಲೇ ಇರ್ತಕ್ಕಂಥದ್ದು.
ಅವರ ವಿಶೇಷ ಜ್ಞಾನ ಚಿಂತನೆಗಳನ್ನ ಮಾಡ್ತಕ್ಕಂಥದ್ದು. ಹಾಗಂತ ಹೇಳಿ ನಿಮ್ಮ ಗುರುಗಳನ್ನು ಚಿಂತನೆ ಮಾಡಬೇಡಿ ಅನ್ನೋದು ನಮ್ಮ ಅಭಿಪ್ರಾಯವಲ್ಲ. ಆದ್ರೆ ದಿನ ಬದಲಾವಣೆ ಮಾಡಕ್ ಹೋಗ್ಬೇಡಿ. ಈಗ ನಿಮ್ಮ ಹುಟ್ಟುಹಬ್ಬದ ದಿವಸ ನಿಮ್ಗೆ ಇಷ್ಟವಾದಂತವ್ರ ಹುಟ್ಟುಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ನಿಮ್ ಹುಟ್ಟುಹಬ್ಬನೇ. ಅದೇ ರೀತಿಯಾಗಿ ಇನ್ನೊಬ್ರು ಹುಟ್ಟುಹಬ್ಬನೇ. ಇಲ್ಲ, ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಅವ್ರು ನಮಗೆ ಜೀವ. ಸಾಧ್ಯ 1000 ಆದರೂ ಸಹ ಸತ್ಯ ಪರಮಾರ್ಥ ಬೇರೆಯೇ ಇರುತ್ತೆ. ಅವತ್ತಿನ ದಿವಸ ಆರಾಧನೆ ಮಗೆ ಒಳಪಡಿಸಬೇಕಾಗಿದ್ದಂತಹದ್ದು ವ್ಯಾಸರನ್ನೇ ಹೊರತು ಬೇರೆಯವರನ್ನಲ್ಲ. ಅರ್ಥ ಮಾಡ್ಕೊಳ್ಳಿ. ಇದಿಷ್ಟು ಈ ತಿಂಗಳ ಒಂದು ವಿಶೇಷವಾದಂತಹ ದಿನ ವಿಶೇಷತೆಗಳು ಅಂತ ಗಮನಿಸಬಹುದು. ಅದೇ ರೀತಿಯಾಗಿ ಗ್ರಹಗಳ ಬದಲಾವಣೆಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ 4ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ 7ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಒಂದು ವಕ್ರೀಗತನಾಗಿರ್ತಕ್ಕಂತಹ ಬುಧನ ಪ್ರವೇಶವಾಗ್ತದೆ. ಅದೇ ರೀತಿಯಾಗಿ 17ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಕಟಕ ರಾಶಿಗೆ ರವಿ ಪ್ರವೇಶವಾಗುತ್ತೆ. ಇದಿಷ್ಟು ಗ್ರಹಗಳ ಸಂಚಾರದ ವಿಶೇಷವಾಗಿರ್ತಕ್ಕಂತಹ ದಿನಾಂಕಗಳು. ಇದರ ಆಧಾರದ ಮೇಲೆ ನಿಮ್ಮ ಈ ಒಂದು ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂತಹ ಒಂದು ಸಣ್ಣ ಇಣುಕು ನೋಟ ಇದಾಗಿರುತ್ತೆ. ಇದು ನಿಮ್ಮ ದಶಾಭುಕ್ತಿಯನ್ನ ಒಳಗೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾದಂತಹ ದಶ ನಡೀತಿದೆ, ಭುಕ್ತಿ ನಡೀತಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಜಾತಕದ ಸಮಯ ಹೇಗಿದೆ, ನಿಮ್ಮ ಜೀವನದ ಬಹುಭಾಗದ ಸಮಯ ನಿಮ್ಮ ಜಾತಕದ ಮೇಲೆ ಆಧಾರವಾಗಿರುತ್ತೆ. ಹಾಗಾಗಿ ಜಾತಕದಲ್ಲಿ ಯಾವ ಸಮಯ ನಡೀತಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ ಜನ್ಮ ಜಾತಕವನ್ನ ಒಮ್ಮೆ ವಿಶ್ಲೇಷಣೆ ಮಾಡಿಸ್ಬೇಕಾಗತ್ತೆ. ಕಾರಣ ಏನಂದ್ರೆ ಗೋಚಾರದ ಫಲ ಜೀವನಕ್ಕೆ 20 ಭಾಗದಷ್ಟು ನಿಮಗೆ ಒಂದು ಒಳ್ಳೇದು ಅಥವಾ ಕೆಡಕನ್ನ ಕೊಡೋದಾಯ್ತು ಅಂತ ಹೇಳಿದ್ರೆ ಇನ್ನು 80 ಭಾಗ ಒಳ್ಳೇದು ಅಥವಾ ಕೆಡಕನ್ನ ಕೊಡೋದು ನಿಮ್ಮ ಜನ್ಮ ಜಾತಕ. ಹಾಗಾಗಿ ನಿಮ್ಮ ಜನ್ಮ ಜಾತಕ ಏನಿದೆ ಅನ್ನೋದನ್ನ ಮೊದಲನೇದಾಗಿ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ. ಅದರ ಆಧಾರದಲ್ಲಿ ಗೋಚಾರದ ಫಲಗಳನ್ನು ಸಹ ನಾವು ಮಿಶ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ತಿಂಗಳ ಇನ್ನೊಂದು ದೊಡ್ಡ ಮಟ್ಟದ ಪರಿವರ್ತನೆ ಇರತಕ್ಕಂತಹ ದಿನ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲನೆಯ ಬಾರಿಗೆ ನಿಮಗೆ ಕಂಡು ಕೇಳರಿಯದಂತಹ ವಿಚಾರವೊಂದು ಇದೇ ತಿಂಗಳು ಭಗವತ್ ಪ್ರೇರಣೆಯಿಂದ ನಮ್ಮ ಮುಖಾಂತರವಾಗಿ ನಡೀತಾ ಇದೆ. ಬಹಳ ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂತಹ ದಿನ. ಈ ಮಾಸ ಭವಿಷ್ಯದ ವಿಶೇಷತೆ ಹೇಳಬೇಕಾದ್ರೆ ಆ ದಿನಾಂಕವನ್ನ ಹೇಳಿರ್ಲಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ವಿಶೇಷವಾಗಿರ್ತಕ್ಕಂತಹ 12ನೇ ತಾರೀಕು 7ನೇ ತಿಂಗಳು 2026 ಆ ಭಾನುವಾರದ ಪ್ರದೋಷದ ಕಾಲ ನಿಮ್ಮ ಬದುಕನ್ನೇ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಬಹಳ ದೊಡ್ಡ ಮಟ್ಟಕ್ಕೆ ಸಹಾಯ ಮಾಡ್ತಕ್ಕಂತಹ ದಿವಸ. ಎಲ್ಲೂ ಸಹ ಈ ನಿಮಗೆ ಇತಿಹಾಸದಲ್ಲೇ ಇಲ್ಲದೆ ಇರತಕ್ಕಂತಹ ಒಂದು ಹೊಸ ಇತಿಹಾಸ ಸೃಷ್ಟಿ ಆಗತಕ್ಕಂತಹ ದಿವಸ ಅಂತಾನೆ ಹೇಳಬಹುದು. ಏನು ಎತ್ತ ಅನ್ನೋದನ್ನ ವಿಡಿಯೋನಲ್ಲಿ ಮುಂದೆ ನಾವು ಹೇಳ್ತಾ ಹೋಗ್ತೇವೆ. ಈಗ ಮಾಸ ಭವಿಷ್ಯದ ಕಡೆಗೆ ಗಮನವನ್ನ ಹರಿಸೋಣ. ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಜುಲೈನ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಾಸ ಭವಿಷ್ಯ ಇರಬಹುದು? ಬಹಳ ಕುತೂಹಲಗಳಾಗಿರ್ತೀರಿ. ಕಾರಣ ನಿಮ್ಮ ರಾಶಿಯಲ್ಲೇ ಗುರುವಿನ ಸಂಚಾರವಾಗ್ತಾ ಇದೆ. ಅದೇ ರೀತಿಯಾಗಿ ರವಿಯು ಸಹ ಅಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾನೆ. ದ್ವಿತೀಯದಲ್ಲಿ ಶುಕ್ರ ಮತ್ತು ಕೇತುವು ಸಂಚಾರ ಮಾಡ್ತಕ್ಕಂಥದ್ದು. ಅಷ್ಟಮದಲ್ಲಿ ರಾಹು, ಭಾಗ್ಯದಲ್ಲಿ ಶನಿಯು, ಅದೇ ರೀತಿಯಾಗಿ ಏಕಾದಶದಲ್ಲಿ ಕುಜನು, ವ್ಯಯದಲ್ಲಿ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಆಗಿರ್ತಕ್ಕಂತಹ ಬುಧನು. ಇವರ ಒಂದು ಸಂಚಾರದ ಫಲಗಳು ಯಾವ ರೀತಿಯಾಗಿರಬಹುದು ಅಂತ ಹೇಳಿದ್ರೆ ನೋಡಿ, ಗುರು ನಿಮ್ಮ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರೋದ್ರಿಂದಾಗಿ ಜನ್ಮಗುರು ನರೋ ದುಃಖಂ ಅಂತ ಹೇಳ್ತಾರೆ. ಅಂದ್ರೆ ಬಹಳಷ್ಟು ದುಃಖಗಳನ್ನ ಕೊಡ್ತಾನಂತೆ ಜನ್ಮಕ್ಕೆ ಗುರು ಬಂದಂತಹ ಸಂದರ್ಭದಲ್ಲಿ. ಆದರೆ ವಿಶೇಷವಾಗಿ ಈ ಒಂದು ಉಚ್ಚ ಸ್ಥಾನವನ್ನ ಹೊರತುಪಡಿಸಿ, ಯಾಕೆ ಅಂತ ಹೇಳಿದ್ರೆ ಉಚ್ಚ ಸ್ಥಾನದ ಬಂದಾಗ ದ್ವಾದಶ ರಾಶಿಗಳಿಗೂ ಗುರುಬಲ ಅಂತಾನೆ ಲೆಕ್ಕ ಮಾಡ್ಬೇಕಾಗತ್ತೆ. ಅರ್ಧದಷ್ಟು ಗುರುಬಲ ಇಲ್ಲದೆ ಇದ್ದಂಥವ್ರಿಗೆ ಅರ್ಧದಷ್ಟು ಗುರುಬಲ ಇದ್ದಂಥವ್ರಿಗೆ ಸಂಪೂರ್ಣಕ್ಕೂ ಹೆಚ್ಚಿನ ಗುರುಬಲ ಅಂತ ಲೆಕ್ಕ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಬಹಳ ಬಲಿಷ್ಠನಾಗಿ ಇರ್ತಕ್ಕಂಥದ್ದು. ಸೊ ಇಂತಹ ಸಂದರ್ಭದೊಳಗಡೆ ಈ ಒಂದು ವಿಶೇಷವಾಗಿ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿಯೇ ಉಚ್ಚಂಗತನಾಗಿರ್ತಕ್ಕಂತಹ ಗುರುವು ಬಂದು ನಿಮ್ಮ ಪಂಚಮ ಸ್ಥಾನದ ಮೇಲೂ, ಸಪ್ತಮ ಸ್ಥಾನದ ಮೇಲೂ, ಭಾಗ್ಯಸ್ಥಾನದ ಮೇಲೂ ಶುಭ ರೀತಿಯಾದಂತಹ ದೃಷ್ಟಿಯನ್ನ ಕೊಡ್ತಾ ಇದ್ದಾನೆ. ಶನಿ ತಾನಿರುವ ಸ್ಥಾನಕ್ಕೆ ಒಳ್ಳೇದು ಮಾಡ್ತಾನೆ, ತನ್ನ ದೃಷ್ಟಿಯಿಂದ ಕೆಡಕು ಮಾಡ್ತಾನೆ. ಗುರುವು ತಾನಿರೋ ಸ್ಥಾನಕ್ಕೆ ಕೆಡಕು ಮಾಡಿದರೂ ದೃಷ್ಟಿಗೆ ಒಳ್ಳೇದು ಮಾಡ್ತಾನೆ. ನೋಡಿ, ಗುರು ಮತ್ತು ಶನಿಯಲ್ಲಿ ಅಂತಹ ವ್ಯತ್ಯಾಸ. ಗುರು ತಾನಿರೋ ಮನೆಗೆ ಕೆಡಕನ್ನು ಮಾಡ್ಕೊಂತಾನೆ, ಬಟ್ ಆದ್ರೆ ನೋಡೋರ್ ಮನೆಗೆ ಒಳ್ಳೇದ್ ಮಾಡೋದು,
ಒಂದು ಕನ್ನಡದಲ್ಲೇ ಒಂದು ಗಾದೆ ಇದೆ ನೋಡಿ, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ. ಹಾಗೆ ಬೇರೆಯವ್ರಿಗೆ ಎಷ್ಟೊಂದ್ ಜನ ಕೇಳ್ತಾರೆ, ಅಯ್ಯೋ ನನ್ನ ಗಂಡ ಎಲ್ರಿಗೂ ಮಾಡ್ತಾನೆ ಗುರುಗಳೇ, ನಮ್ಮ ಮನೆ ಅಂದ್ರೆ ಏನ್ ಮಾಡಲ್ಲ, ನನ್ನ ಮಕ್ಕಳು ಹಾಗೆ ಗುರುಗಳೇ ಅಂತ ತುಂಬಾ ಜನ ಕೇಳ್ತಾರೆ. ಯಾಕೆಂದ್ರೆ ನೋಡಿ, ಅದು ಗುರುವಿನ ತತ್ವ. ಸೊ ಹಂಗಾಗಿ ಇಲ್ಲಿ ನಿಮಗೆ ರಾಶಿಯಲ್ಲಿರ್ತಕ್ಕಂತಹ ಈ ಗುರುವಿನ ಪ್ರಭಾವ ಒಂದಷ್ಟು ಶುಭ ರೀತಿಯಾಗಿ ನಿಮ್ಮ ಮಕ್ಕಳ ವಿಚಾರಗಳಲ್ಲಿ, ನಿಮ್ಮ ಮಕ್ಕಳ ಅಭಿವೃದ್ಧಿ, ಅವರ ವಿದ್ಯಾಭ್ಯಾಸ, ಪೂರ್ವ ಪುಣ್ಯ ಸ್ಥಾನದ ವರ್ಧನೆ. ಅದೆಷ್ಟೋ ದಿವಸಗಳಿಂದ ಕೇಳ್ತಾನೆ ಇರ್ತೀರಿ ಪ್ರಶ್ನೆ, ನಾನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾನೆ ಇರ್ತೀನಿ ಗುರುಗಳೇ, ಆದರೆ ನನಗೆ ಯಾವುದೇ ರೀತಿಯಾಗೂ ಫಲಾನುಫಲಗಳು ಸಿಗೋದೇ ಇಲ್ಲ, ಎಲ್ಲವೂ ಸಹ ನನಗೆ ಕಷ್ಟವಾಗುತ್ತೆ, ಎಲ್ಲವೂ ಸಹ ನನಗೆ ತೊಂದರೆಗಳು ಉಂಟಾಗುತ್ತೆ, ಏನ್ ಮಾಡಿದ್ರು ನನಗೆ ಅಭಿವೃದ್ಧಿ ಆಗೋದೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾನೆ ಇರ್ತೀರಿ. ಯಾಕೆ ಅಂದ್ರೆ ಪುರುಪುಣ್ಯ ಸ್ಥಾನ ವರ್ಧನೆ ಆಗಿರೋದಿಲ್ಲ, ಪುರುಪುಣ್ಯ ಸ್ಥಾನದಲ್ಲಿ ಬ್ಲಾಕೇಜಸ್ ಗಳಿರುತ್ತವೆ. ಅಂಥ ಸಂದರ್ಭದಲ್ಲಿ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ದೇವರು ಉದಿಂಡ್ರು ಅಂತ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಬಂದ್ರೂ ಸಹ ನಿಮ್ಗೆ ಅನುಕೂಲ ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಒಂದು ಪೂರ್ವಪುಣ್ಯ ಸ್ಥಾನದ ಕೊರತೆ. ನಿಮಗೆ ಪೂರ್ವಪುಣ್ಯ ಸ್ಥಾನದ ಕೊರತೆ ನಿವಾರಣೆ ಗೋಚಾರದಲ್ಲಿ ಆಗಿದ್ದಾಗಿದೆ. ಸೊ ಹಾಗಾಗಿ ನೀವು ಇಷ್ಟು ದಿವಸ ಮಾಡದಂತಹ ಪೂಜೆ ಪುನಸ್ಕಾರಗಳ, ವ್ರತದ, ದೈವ ಭಕ್ತಿಯ, ಶ್ರದ್ಧೆಯ, ನಂಬಿಕೆಯ ಫಲಗಳು ನಿಮ್ಮ ಕೈಗೆ ಸಿಗತಕ್ಕಂತಹದ್ದು. ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ ಬದುಕಿನಲ್ಲಿ. ನೀವು ಕಂಡಂತೆ ಒಳ್ಳೆ ರೀತಿಯ ಬದುಕನ್ನ ಒಂದು ಸಾಗಿಸ್ಕೊಂಡು ಹೋಗೋಕೆ ಸಾಧ್ಯವಾಗ್ತದೆ. ಇನ್ನು ನೇರವಾಗಿ ಸಪ್ತಮ ಸ್ಥಾನದ ಮೇಲೆ ಉಚ್ಚ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ತುಂಬಾ ದೀರ್ಘಕಾಲದಿಂದ ಮದುವೆ, ಮತ್ತೊಂದು ತುಂಬಾ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ಸಂಬಂಧಗಳೇನು ಆಗ್ತಾ ಇಲ್ಲ ಅಂತ ಹೇಳಿದಂತಹವರಿಗೆ ಆ ಒಂದು ಸಂದರ್ಭಗಳು ನಿಮ್ಗೆ ಒಳ್ಳೇದಾಗ್ತದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ತುಂಬಾ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಅನುಕೂಲತೆಗಳು ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಾಗುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ನಿಮಗೆ ಶನಿ ಇದ್ದು ಆ ಭಾಗ್ಯೋದಯವನ್ನ ನಿಧಾನ ಮಾಡಿದ್ದ, ಆದ್ರೆ ಈಗ ಗುರುದೃಷ್ಟಿ ಬಿದ್ದು ಭಾಗ್ಯೋದಯವು ಬಹಳ ಚುರುಕಾಗ್ತಾ ಹೋಗುತ್ತೆ. ನಿಮಗೆ ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ರೀತಿನಲ್ಲಿ ಚುರುಕಾಗ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿದಂಥವ್ರಿಗಾಗತ್ತೆ. ಅದು ಅಲ್ಲದೆ ನಿಮ್ಗೆ ಶನಿ ಬಲ ಬೇರೆ ಇಲ್ಲ, ಹಾಗಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಶನಿ ಬೇರೆ ವಕ್ರೀಗತನಾಗ್ತಾ ಇದ್ದಾನೆ. ಶನಿ ವಕ್ರಿ ವಿಡಿಯೋ ಈಗಾಗಲೇ ನಮ್ಮ ಶಂಕರಾನಂದ ಟಿವಿಯಲ್ಲಿ ಅಪ್ಲೋಡ್ ಆಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಲಿಂಕ್ ಇರುತ್ತೆ. ನೀವು ಆ ಲಿಂಕಿನ ಸಹಾಯದಿಂದ ಕರ್ಕಾಟಕ ರಾಶಿಯವರಿಗೆ ವಕ್ರೀಗತನಾಗಿರ್ತಕ್ಕಂಥ ಶನಿಯ ಫಲಿತಗಳನ್ನ ನೀವು ತಿಳ್ಕೋಬಹುದು. ಮತ್ತು ಶನಿ ಶಾಂತಿಯನ್ನ ಜುಲೈ 12ನೇ ತಾರೀಕು ಶನಿ ಮಹಾಯಾಗದ ಮುಖಾಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಆ ಶನಿ ಮಹಾಯಾಗದ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ನೀವು ತಿಳ್ಕೋಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಶನಿ ಮಹಾಯಾಗಕ್ಕೆ ಇರ್ತಕ್ಕಂತಹ ಶುಲ್ಕ 800 ರೂಪಾಯಿಗಳು. ಆ 800 ರೂಪಾಯಿಗಳಲ್ಲಿ ನಿಮಗೆ ಪೂಜೆ, ಸಂಕಲ್ಪಗಳು, ವಿಶೇಷವಾಗಿ ಮೃತ್ಯುಂಜಯ ಸಮೇತ ಪವಮಾನ ಹೋಮಗಳನ್ನೆಲ್ಲ ಮಾಡಿ ಆ ಒಂದು ನಿಮಗೆ ಶನಿಯ ವಿಶೇಷವಾಗಿರ್ತಕ್ಕಂಥದ್ದ ಹೋಮದ ರಕ್ಷೆಯ ಪ್ರಸಾದವನ್ನು ಕೊಡ್ತೀವಿ ಮತ್ತು ಕವಚವನ್ನ ಕೊಡ್ತೀವಿ. ಆ ವಿಶೇಷವಾದಂತಹ ರಕ್ಷೆ ಮತ್ತು ಕವಚವನ್ನ ನೀವು ರಕ್ಷೆಯನ್ನು ಹಣೆಗೆ ಹಚ್ಕೊಳ್ಬೇಕು, ಕವಚವನ್ನ ಕತ್ನಲ್ಲಾಗ್ಲಿ ಅಥವಾ ತೋಳ್ನಲ್ಲಾಗ್ಲಿ ಧರಿಸಬೇಕು. ಅದರಿಂದ ನಿಮ್ಗೆ ಶನಿಯ ವಿಶೇಷವಾದಂತಹ ಶ್ರೀರಕ್ಷೆಯು ಸಿಕ್ಕತ್ತೆ ಅಂತ ಹೇಳ್ತಾ, ಇನ್ನು ಜುಲೈ 12ನೇ ತಾರೀಕು ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ರಲ್ಲೇ ವಿಶೇಷವಾದಂತಹ ದಿವಸ. ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಮತ್ತು ಶನಿಗೆ ಯಾರಾದರೂ ಭಯಪಡಿಸಿದ್ದಾರೆ ಅಂತಂದ್ರೆ ಅದು ಹನುಮದೇವರು ಮಾತ್ರ. ಹಾಗಾಗಿಯೇ ಏಕಶಿಲೆಯಲ್ಲಿ ನಾವು ವಿಶೇಷವಾಗಿ ಶನಿ ಮತ್ತು ಹನುಮಂತನನ್ನ ಕೆತ್ತಿ ಮುಂಭಾಗದಲ್ಲಿ ಅಭಯವರಪ್ರದಾಯಕನಾಗಿರತಕ್ಕಂತಹ ಹನುಮಂತನನ್ನ ದಕ್ಷಿಣಕ್ಕೆ ಅಭಿಮುಖವಾಗಿ ಪ್ರತಿಷ್ಠೆಯನ್ನ ಮಾಡಿ, ಹಿಂಭಾಗದ ಉತ್ತರದಲ್ಲಿ ಕನ್ನಡಿಯ ಮುಖಾಂತರವಾಗಿ ಶನಿ ದರ್ಶನವನ್ನ ಮಾಡಿಸ್ತೇವೆ. ಆ ಮಾಡಿಸೋದ್ರಿಂದಾಗಿ ನಿಮಗೆ ಶನಿಯ ನೇರ ದೃಷ್ಟಿಯ ಪ್ರಭಾವ ಆಗೋದಿಲ್ಲ. ಜೊತೆಗೆ ಯಾವುದೇ ಕಾರಣಕ್ಕೂ ಶನಿ ಯಾರ ಮಾತಿಗಾದ್ರೂ ಬಗ್ಗುತ್ತಾನೆ ಅಂತ ಹೇಳಿದ್ರೆ ಅದು ಹನುಮಂತನ ಮಾತಿಗೆ ಮಾತ್ರವೇ ಬಗ್ಗುತಕ್ಕಂಥದ್ದು, ಹನುಮಂತನಿಗೆ ಮಾತ್ರ ಹೆದರತಕ್ಕಂಥದ್ದು. ಜೊತೆಗೆ ಹನುಮಂತನಿಗೆ ವಾಕ್ಯ ಕೊಟ್ಟಿದ್ದಾನೆ, ನಿನ್ನ ಭಕ್ತರಿಗೆ ನಾನು ಪೀಡನೆ ಮಾಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಹನುಮಂತ ಸಮೇತವಾಗಿರತಕ್ಕಂತಹ ನಮ್ಮ ಈ ವಿಶೇಷವಾದಂತಹ ಶನಿಮೂರ್ತಿಯನ್ನ ನಾವು ಮೇ 31ನೇ ತಾರೀಕಿನ ಗುರು ಮಹಾಯಾಗದಂದು ಲೋಕದಲ್ಲಿ ನಿಮಗೆ ತೋರಿಸಿದ್ದೇವೆ. ಬಂದಂತಹ ಯಾಗಕ್ಕೆ ಬಂದಂತಹವರೆಲ್ಲ ಆ ಮೂರ್ತಿಯನ್ನ ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ. ಆ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯ 12ನೇ ತಾರೀಕು
7ನೇ ತಿಂಗಳು 2026 ನಡೆಯುತ್ತೆ. ಅಂದ್ರೆ ಜುಲೈ ತಿಂಗಳ 12ನೇ ತಾರೀಕಿನಿಂದ ನಡೆಯುತ್ತೆ. ಸ್ವತಃ ನಿಮ್ಮ ಕೈಯಾರೆಯೇ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡತಕ್ಕಂತಹ ಅವಕಾಶವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಮೂಲ ಪ್ರತಿಷ್ಠಾಪನಾ ಮೂರ್ತಿಗೆ ಪ್ರಪಂಚದಲ್ಲಿ ಎಲ್ಲೂ ಸಹ ನಿಮಗೆ ನಿಮ್ಮ ಕೈಯಾರೆಯೇ ಅಭಿಷೇಕವನ್ನ ಮಾಡ್ತಕ್ಕಂತಹ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡ್ತಕ್ಕಂತಹ ಒಂದು ವಿಶೇಷವಾದಂತಹ ಪದ್ಧತಿ ಎಲ್ಲೂ ಇಲ್ಲ. ಹಾಗಾದ್ರೆ ಕೇಳಬಹುದು, ಶನಿಶಿಂಗಣಾಪುರದಲ್ಲಿ ಮಾಡ್ತೀವಲ್ಲ ಗುರುಗಳೇ ಅಂತ. ಶನಿಶಿಂಗಣಾಪುರದಲ್ಲಿ ಮೂಲ ಉದ್ಭವ ಮೂರ್ತಿಯೇ ಹೊರತು ಪ್ರತಿಷ್ಠಾಪನಾ ಮೂರ್ತಿ ಅಲ್ಲ. ನಿಮ್ಗೆಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು ಸಹ ಒಂದು ಮೂಲದಿಂದ ಹೊರಗಡೆಯೇ ನಿಮ್ಮನ್ನ ಇಟ್ಟಿರ್ತಾರೆಯೇ ಹೊರತು ಮೂರ್ತಿಯನ್ನ ಮುಟ್ಟೋಕ್ ಅವಕಾಶ ಕೊಡೋದಿಲ್ಲ. ಆದರೆ ನಮ್ಮ ಒಂದು ಮಠದಲ್ಲಿ ಸ್ಥಾಪನೆ ಆಗ್ತಾ ಇರತಕ್ಕಂತಹ ಈ ಒಂದು ವಿಶೇಷವಾದ ಮೂರ್ತಿಯನ್ನ ಸ್ವತಃ ನಿಮ್ಮ ಕೈಯಾರೆ ಸ್ಪರ್ಶಿಸಿ ಸ್ಪರ್ಶ ದರ್ಶನವನ್ನ ತೆಗೆದುಕೊಂಡು ಅದಾದ ನಂತರ ನೀವೇ ನಿಮ್ಮ ಕೈಯಾರೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗತ್ತೆ. ಹಾಗಾಗಿ ಬರುವಂತಹ ಭಕ್ತಾದಿಗಳು ಈ ಒಂದು ವಿಶೇಷವಾದಂತಹ ಸದಾವಕಾಶವನ್ನು ಮಾಡ್ಕೋಬಹುದು. ಅವತ್ತು ಒಂದಿನ ಮಾತ್ರ ಸ್ಪರ್ಶ ದರ್ಶನ ಅಲ್ಲ, ಸದಾಕಾಲ ಆ ಆಲಯ ಎಲ್ಲಿಯವರೆಗೂ ಸೂರ್ಯ ಚಂದ್ರ ಇರುವವರೆಗೂ ಎಲ್ಲಿಯವರೆಗೂ ಇರ್ತದೋ ಅಲ್ಲಿಯವರೆಗೂ ಸಹ ನಾವು ಇರಲಿ ಇಲ್ಲದೆ ಇರಲಿ ಬರುವಂತಹ ಪ್ರತಿ ಭಕ್ತರಿಗೂ ಸಹ ಸ್ಪರ್ಶ ದರ್ಶನ ನಿಮ್ಮ ಕೈಯಾರೆ ಸ್ವತಃ ಅವಧಿಯ ಒಂದು ಸಮಯ ನೋಡಿಕೊಂಡು ಎಳ್ಳೆಣ್ಣೆಯ ಅಭಿಷೇಕವನ್ನ ನೀವು ಮಾಡುವಂತಹ ಅವಕಾಶವನ್ನ ಕೊಡ್ತೇವೆ. ಹಾಗಾಗಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಸಹ ನಡೀತಾ ಇದೆ. ಅದಕ್ಕೆ ಭಕ್ತರು, ನಮ್ಮ ಶಂಕರಾನಂದ ಟಿವಿಯ ಅನುಯಾಯಿಗಳು, ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದೀರಿ, ನಿಮ್ಮ ತನು ಮನ ಧನವನ್ನ ವಿಶೇಷವಾಗಿ ಅರ್ಪಣೆ ಮಾಡಿ. ಯಾರಾದ್ರೂ ಹಣಕಾಸಿನ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಇಲ್ಲೇ ಇರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ ನಿಮ್ಮ ಕೈಲಾದಷ್ಟು ಹಣದ ಸಹಾಯವನ್ನ ಮಾಡಿ ದೇವಸ್ಥಾನಕ್ಕೆ ಸಹಾಯ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ವಾಟ್ಸಪ್ ನಲ್ಲಿ ಹಾಕಿ. ಶುಭವಾಗ್ಲಿ. ಈ ಸದುಪಯೋಗವನ್ನ ತಾವೆಲ್ಲರೂ ಸಹ ಪಡ್ಕೋಬೇಕು. ನಿಮ್ಮೆಲ್ಲರಿಗೂ ಸಹ ಒಳ್ಳೇದ್ ಆಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿರತಕ್ಕಂತಹ ಹರತಲೆಯಲ್ಲಿ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರತಲೆ ಗ್ರಾಮದಲ್ಲಿ ವಿಶೇಷವಾಗಿ ದಕ್ಷಿಣ ಮುಖ ಹನುಮ ಸಮೇತ ಶನಿದೇವರ ಪ್ರತಿಷ್ಠಾಪನೆಯು ಜುಲೈ 12ನೇ ತಾರೀಕಿನಂದು ನಡೀತಾ ಇದೆ. ತಾವೆಲ್ಲರೂ ಸಹ ಬರಬಹುದು. ಅವತ್ತು ಶನಿ ಮಹಾಯಾಗವನ್ನು ಸಹ ಮಾಡ್ತಾ ಇದ್ದೇವೆ. ಶನಿ ಮಹಾಯಾಗದ ಮುಖಾಂತರವಾಗಿ ಪವಮಾನ ಹೋಮವನ್ನು ಮಾಡಿಸಿ ಹನುಮತ್ ಸಮೇತ ಶನಿದೇವರಿಗೆ ಉಪಾಸನೆಯನ್ನ ಮಾಡಿಸಿ, ಯಾರ್ಯಾರಿಗೆ ಶನಿ ಪೀಡನೆಯ ರಾಶಿಗಳಿದ್ದಾವಲ್ಲ ಆ ರಾಶಿಗಳವರು ವಿಶೇಷವಾಗಿ ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಆ ಶನಿ ಮಹಾಯಾಗದಲ್ಲಿ ಪಾಲ್ಗೊಂಡು ಕೊಡತಕ್ಕಂತಹ ರಕ್ಷೆಯನ್ನ, ಕಪ್ಪನ್ನ ನೀವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಇರಬೇಕು. ಅದರಿಂದ ಬಹಳ ಅನುಕೂಲಗಳು ನಿಮ್ಗೆ ಉಂಟಾಗತ್ತೆ ಅಂತ ಹೇಳ್ತಾ, ಈ ಶನಿ ಮಹಾಯಾಗಕ್ಕೆ ಬಂದು ಪಾಲ್ಗೊಳ್ಬೇಕಂದ್ರೂ ಸಹ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇನ್ನು ಶನಿ ಮಹಾಯಾಗಕ್ಕೆ ಇರ್ತಕ್ಕಂತಹ ಶುಲ್ಕ 800 ರೂಪಾಯಿಗಳು. ಆ 800 ರೂಪಾಯಿಗಳಲ್ಲಿ ನಿಮಗೆ ಪೂಜೆ, ಸಂಕಲ್ಪಗಳು, ವಿಶೇಷವಾಗಿ ಮೃತ್ಯುಂಜಯ ಸಮೇತ ಪವಮಾನ ಹೋಮಗಳನ್ನೆಲ್ಲ ಮಾಡಿ ಆ ಒಂದು ನಿಮಗೆ ಶನಿಯ ವಿಶೇಷವಾಗಿರ್ತಕ್ಕಂಥದ್ದು ಹೋಮದ ರಕ್ಷೆಯ ಪ್ರಸಾದವನ್ನು ಕೊಡ್ತೀವಿ ಮತ್ತು ಕವಚವನ್ನ ಕೊಡ್ತೀವಿ. ಆ ವಿಶೇಷವಾದಂತಹ ರಕ್ಷೆ ಮತ್ತು ಕವಚವನ್ನ ನೀವು ರಕ್ಷೆಯನ್ನು ಹಣೆಗೆ ಹಚ್ಕೊಳ್ಬೇಕು. ಕವಚವನ್ನ ಕತ್ನಲ್ಲಾಗ್ಲಿ ಅಥವಾ ತೋಳ್ನಲ್ಲಾಗ್ಲಿ ಧರಿಸಬೇಕು. ಅದರಿಂದ ನಿಮ್ಗೆ ಶನಿಯ ವಿಶೇಷವಾದಂತಹ ಶ್ರೀರಕ್ಷೆಯು ಸಿಕ್ಕತ್ತೆ ಅಂತ ಹೇಳ್ತಾ, ಇನ್ನೊಂದಷ್ಟು ಶುಭ ರೀತಿಯಾದಂತಹ ಫಲಗಳು ಕರ್ಕಾಟಕ ರಾಶಿಯವರಿಗೆ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಕಲಹಗಳು ಕಡಿಮೆ ಆಗ್ತಕ್ಕಂತಹದ್ದು, ಗಂಡ ಹೆಂಡತಿ ನಡುವೆ ಇದ್ದಂತಹ ಅನೇಕ ಮನಸ್ತಾಪಗಳು ಹೋಗತಕ್ಕಂತಹದ್ದು, ಆರೋಗ್ಯದಲ್ಲಿ ಬಹಳ ಸುಧಾರಣೆ ಕಾಣ್ತಕ್ಕಂಥದ್ದು, ಹಣಕಾಸಿನ ವ್ಯವಹಾರಗಳಲ್ಲಿ ಇದ್ದಂತಹ ಅನೇಕ ಅಡ್ಡಿ ಆತಂಕಗಳೆಲ್ಲ ದೂರವಾಗತಕ್ಕಂತಹದ್ದು, ನಿಮ್ಮ ಜೀವನದಲ್ಲಿ ಬಹಳ ನೆಮ್ಮದಿಯನ್ನ ನೋಡೋದಕ್ಕೆ ಈ ಒಂದು ತಿಂಗಳು ಸಹಾಯಕವಾಗಿ ನಿಂತ್ಕೊಳ್ತದೆ. ಖರ್ಚುಗಳು ಸ್ವಲ್ಪ ಹೆಚ್ಚಿಗೆ ಆಗ್ತದೆ, ಕಾರಣ ಶುಭ ರೀತಿಯಾದಂತಹ ಫಲಗಳು ಇರೋದ್ರಿಂದಾಗಿ ಆ ಒಂದು ಕಾರ್ಯಗಳಿಗೆ, ಇವಾಗ ಯಾವ್ದಾದ್ರು ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ಪೂಜೆ ಪುನಸ್ಕಾರಗಳು ಮಾಡ್ಕೋಬೇಕು, ಖರ್ಚಾಗೆ ಆಗುತ್ತೆ. ಖರ್ಚು ಆಗತ್ತೆ ಅಂತಂದ್ರೆ ಮೊದಲು ನೀವು ಸಂಪಾದನೆ ಮಾಡ್ಕೊಳ್ತೀರಾ ಅಂತ ಅರ್ಥ. ಹಾಗಾಗಿ ಆ ಸಂಪಾದನೆ ಮಾಡ್ಕೊಳ್ತೀರಾ, ಆ ಮಾಡ್ಕೊಂಡದ್ದು ನಿಮಗೆ ಖರ್ಚಾಗ್ತದೆ ಹೊರತು ಸಾಲ ಸೋಲಗಳೆಲ್ಲ ಏನಾಗೋದಿಲ್ಲ. ಒಂದಷ್ಟು ಸಾಲಗಳನ್ನು ಸಹ ತೀರಿಸ್ಕೊಳ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ತಿಂಗಳು ಅಂತಾನೆ ಹೇಳ್ಬಹುದು. ಈ ಒಂದು ಸಂದರ್ಭದಲ್ಲಿ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು, ಕಂಪನಿ ಚೇಂಜ್ ಮಾಡ್ಕೋಬೇಕು, ಪೊಸಿಷನ್ ಚೇಂಜ್ ಮಾಡ್ಕೋಬೇಕು, ಬೇರೆ ದೇಶಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ಬೇಕು ಅಂತ
ಇತ್ತು ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಇದ್ದಂತಹ ನೌಕರರಿಗೆ ಇದು ಬಹಳ ತುಂಬಾ ಚೆನ್ನಾಗಿರ್ತಕ್ಕಂತಹ ತಿಂಗಳು. ಇನ್ನು ವ್ಯಾಪಾರಸ್ಥರಿಗೆ ಅತ್ಯಧಿಕವಾದ ಧನಲಾಭಗಳು, ವ್ಯಾಪಾರದ ಅಭಿವೃದ್ಧಿ, ನಿಮ್ಮ ಕನಸುಗಳು ಸಾಕಾರವಾಗತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಹಿನ್ನಡೆ, ಕಾರಣ ದ್ವಿತೀಯದಲ್ಲಿ ಕೇತು ಮತ್ತು ಶುಕ್ರ ಇರೋದ್ರಿಂದಾಗಿ ನಿಮ್ಗೆ ದಿಢೀರ್ ಅಂತ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದ್ ಕಡೆ ನೀವು ಗಮನವನ್ನ ಕಳೆದುಕೊಳ್ಳುತ್ತೀರಾ. ಸ್ವಲ್ಪ ಜಾಗೃತೆಯಾಗಿರಿ. ಕೆಲವು ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿದ್ದಾವೆ. ಸೊ ಇನ್ನು ಪರಿಹಾರದ ವಿಭಾಗ ಅಂತ ಬಂದಾಗ ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಅಷ್ಟು ಮಾತ್ರ ಅಲ್ಲ, ಸಾಧ್ಯವಾದ ಕಡೆ ಎಲ್ಲ ಗಿಡಗಳನ್ನ ನೆಟ್ಟು ಪೋಷಣೆಯನ್ನ ಮಾಡಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಿದಾಗ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯವೂ ದುರ್ಗಾ ಚಾಲೀಸದ ಪಠಣವನ್ನು ಮಾಡಿ. ಪೂರ್ವಕ್ಕೆ ಅಭಿಮುಖವಾಗಿ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ದುರ್ಗಾ ಚಾಲೀಸದ ಪಠಣವನ್ನು ಮಾಡಿ. ನಿಮ್ಗೆ ಹೇಳೋಕ್ ಸಾಧ್ಯ ಆಗ್ಲಿ ಅಂದ್ರೆ ಕಡೆ ಪಕ್ಷ ಕೇಳಿಸ್ಕೊಳ್ಳಿ. ಅದರಿಂದ ನಿಮಗೆ ಬಹಳ ನೆಮ್ಮದಿ ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಜೀವನದಲ್ಲಿ ಹೊಸ ಮಾರ್ಗಗಳು ಶುರುವಾಗುತ್ತೆ. ಶನಿ ಶಾಂತಿಗೆ ಬರೋದು ಮರಿಬೇಡಿ. ಹನುಮದೇವರ ಪ್ರತಿಷ್ಠಾಪನೆಗೆ ಬರೋದು ಮರಿಬೇಡಿ. ನಿಮ್ಮೆಲ್ಲರ ಜೀವನ ಶುಭದಾಯಕವಾಗಿರ್ಲಿ, ಮಂಗಳದಾಯಕವಾಗಿರ್ಲಿ, ಒಳ್ಳೆಯದಾಗಲಿ. ಇದಾಗಿತ್ತು ಕರ್ಕಾಟಕ ರಾಶಿಯವರ ವಿಶೇಷವಾಗಿರ್ತಕ್ಕಂತಹ ಜುಲೈ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.